ಏನಮ್ಮ ಎಲ್ಲರೂ ಕಟ್ಟಿದ್ರು, ಆದ್ರೆ ಇನ್ನಿಬ್ರು ಮಾತ್ರ ಕಟ್ಟಿಲ್ಲ. ಎಲ್ಲಿ ಅವರು? ಸರ್ ಅದು ಭಾಗಿಂದ ಹಕ್ಕ ಮತ್ತೆ ರಾಜಿಂದ ಹಕ್ಕ ಇಬ್ರು ಕಟ್ಟಿಲ್ಲ ಅಷ್ಟೇ. ಇನ್ ಮಿಕ್ಕಿದವರು ಎಲ್ಲರೂ ಕಟ್ಟಿದೀವಿ ಸರ್. ಇರಿ ಸರ್ ಬರ್ತಾರೆ ಅವರು. ಈಗ ಜೈಯಿಂದ ಹಕ್ಕ ಹೋಗಿದಾರಲ್ಲ, ಅವರೇ ತಾನೇ ಸಂಘದ ಲೀಡ್ರು, ಅವರೇ ಕರ್ಕೊಂಡ್ ಬಂದು ಕಟ್ಟಿಸ್ತಾರೆ. ಇರಿ ಸ್ವಲ್ಪ ಹೊತ್ತು. ಯಾವಾಗಮ್ಮ ಬರ್ತಾರೆ? ನಾವು ಬಂದು ಎಷ್ಟೊತ್ತಾಯ್ತು? ನೀವೆಲ್ಲರೂ ಕಟ್ಟಿ ಆಲೇನೆ ಅರ್ಧ ಗಂಟೆ ಆಯ್ತು, ಅವಾಗಿಂದ ಕಾಯ್ತಲೇ ಇದೀವಿ. ಎಲ್ಲೋದ್ರ ಜಯಮ್ಮ? ಕರ್ಕೊಂಬನ್ನಿ ಹೋಗಿ. ಯೋ ಸರ್ ಸಿಟ್ ಮಾಡ್ಕೋಬೇಡಿ, ಇರಿ ಸರ್ ಬರ್ತಾರೆ. ಅವರು ಏನೋ ಕೆಲ್ಸದ ಮೇಲೆ ಎಲ್ಲ ಹೋಗಿದ್ರೇನೋ, ಮನೆ ಹತ್ರ ಇರ್ಲಿಲ್ಲ, ಅದಕ್ಕೆ ಈಗ ಬರ್ತಾರೆ ಅನ್ಸುತ್ತೆ. ಅಲ್ಲ ಕಣ್ಗುಂಡಜ್ಜಿ, ಆ ಭಾಗ್ಯ ಮಂತೆಗಿರ್ಲಿಲ್ವೇ? ತಂದು ಕಟ್ಬೇಕು ಬೇಡವೋ ದುಡ್ಡ? ಎಲ್ಲರೂ ಕಟ್ಟಿದೀವಿ, ಅವರಿಬ್ರು ಮಾತ್ರ ಕಟ್ಟಿಲ್ಲ. ಆ ರಾಜಮ್ಮನ್ ಕಟ್ತಾಳೋ ಇಲ್ವೋ? ಅಲ್ಲಮ್ಮ, ಸಾಲ ತಗೋಬೇಕಾದ್ರೆ ಒಂದು ಗಂಟೆ ಮುಂಚೆಲೆ ಬಂದು ಕೂತಿರ್ತೀರಾ ಎಲ್ರೂ. ಯಾವಾಗ ಕೊಡ್ತೀರಾ ಸರ್, ಯಾವಾಗ ಕೊಡ್ತೀರಾ ಸರ್ ಅಂತಾನ ಫೋನ್ ಬೇರೆ ಮಾಡಿ ಕೇಳ್ತಿರ್ತೀರಾ. ಆದರೆ ಸಾಲ ಕಟ್ಬೇಕಾದ್ರೆ ಮಾತ್ರನ ಒಬ್ರು ಬಂದಿದ್ರೆ ಇನ್ನೊಬ್ರು ಬಂದಿರೋದೇ ಇಲ್ಲ. ನಾವಿಲ್ಲಿ ಕಾತ್ಕೊಂಡು ಕೂತ್ಕೋಬೇಕು ಎಲ್ಲರೂ ಬರೋ ತನಕನ. ಇವ್ರಿಗೆ ಹಿಟ್ಟೇ ಇಲ್ಲ ಕಣಿ. ಆ ಭಾಗ್ಯಮ್ಗುನು ರಾಜಮ್ಗುನು ಬಂದು ಕಟ್ಬೇಕೋ ಬೇಡವೋ? ಅಲ್ಲ ಭಾಗ್ಯಮ್ಮ ಬರೋ ಅಂತಾಳಮ್ಮ, ಎಲ್ಕ್ ಹೋಗಿದ್ಲಮ್ಮ? ನೆನ್ನೆಸ್ಲೇನೆ ನಾಳೆ ಸಂಘ ಕಣ್ಗುಂಡಜ್ಜಿ ಕಟ್ಟಬೇಕು, 2,000 ದುಡ್ಡು ಹೊಂದಿಸ್ಕೋಬೇಕು ಅಂತ ಹೇಳ್ತಿದ್ಲು ನೆನೆ ಸ್ಕೂಲಿಗೆ ಹೋದಾಗ. ಇವತ್ತು ಹೊತ್ತು ಮುಂಚೆ ಬಂದಿರ್ತಾಳೆ ಅನ್ಕೊಂಡಿದ್ದೆ, ಯಾಕೆ ಇಟ್ಟತ್ತಾದ್ರೂ ಬಂದಿವಲ್ಲ? ಎಲ್ಗ್ ಹೋಗಿ ಹೇಳಮ್ಮ ಅವಳು? ಹೌದು ಗುಂಡನ ಹಕ್ಕ, ಭಾಗ್ಯದ ಹಕ್ಕ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ, ಯಾಕೋ ಬಂದಿಲ್ವಲ್ಲ? ಅವರೇ ಮುಂಚೆ ಬಂದು ಕಟ್ತಾ ಇದ್ರು ವಾರ ವಾರ, ಆದ್ರೆ ಈ ವಾರ ಯಾಕೋ ಲೇಟ್ ಆಗಿದೆಯಲ್ಲ? ಮಗಳೇ ಬಾನು, ಭಾಗ್ಯಂ ಬಂದ್ಲಮ್ಮ. ಆ ರಾಜಮ್ಮಿನ್ನ ಎಲ್ಲ ಇದ್ದಾಳೋ ಏನೋ? ಬಾರೆ ಮಾರೆ ಗಿತ್ತಿ ಭಾಗ್ಯಮ್ಮ, ಜಲ್ದು ಸರ್ ಅವಾಗಿಂದ ಕಾಯ್ತಾ ಇದ್ದಾರೆ. ಎಲ್ಗೋಗಿದ್ದು ಇಟ್ಟ ತಿಂತಕನ? ತಾಂಬಾ ಜಲ್ದು. ಹೌದೇನ್ ಗುಣಜಿ? ಅಯ್ಯೋ ನಮ್ಮ ಅತ್ತೆದೊಳೆ ಕಾಟ. ನಮ್ಮ ಅತ್ತಿಗೇನೋ ಸಾರು ಇಷ್ಟ ಆಗ್ಲಿಲ್ವಂತೆ, ಅದಕ್ಕೇನೆ ಅದಕ್ಕೊಂದಿಟ ಯಾತಾದ್ರೂ ಮೊಟ್ಟೆ ಉರ್ಕೊಟ್ಟು ಹೋಗು, ನೀನ್ ಸಂಗು ತಕ್ಕಾದ್ರೂ ಹೋಗು, ಎಲ್ಗಾದ್ರೂ ಹೋಗು ಅಂದ್ಲು ನಮ್ಮ ಅತ್ತಿ. ಅದಕ್ಕೇನೆ ಬರೋದು ಒಂದು ಅರ್ಧ ಗಂಟೆ ತಡ ಆಯ್ತು. ಮೊಟ್ಟೆ ಬೇರೆ ಇರ್ಲಿಲ್ಲ, ಅಂಗಡಿ ತಗೊಂಡೋಗಿ ಅಯ್ಯೋ ಉರ್ದು ಉಂಬಕ್ಕಿಕ್ಕಿ ಬರೋಟ ಕೀಟ ತಾತು. ಆ ಮುದುಕಿಗೆ ಇಕ್ಕನ್ ತಿಂಬಾಕು ಭಾರ ಮಾಡಿರೋದ್ನ ಎಲ್ಲ ತಂದು ಮುಂದಕ್ಕೆ ಬಡಿಬೇಕಂತೆ ನಾನು. ಏನ್ ಮಾಡೋದು ಹೇಳ್ಕೊಂಡೈತಿ. ಏನೋ ಸ್ವಲ್ಪ ಹೊತ್ತು ತಡ ಆಯ್ತು, ಬೈಕಬೇಡ್ರಿ ಸರ್, ತಗೊಳ್ಳಿ ಸರ್ ನನ್ನ ದುಡ್ಡು. ಅಲ್ಲಮ್ಮ, ಸಾಲ ತಗೋಬೇಕಾರೆ ಒಂದು ಗಂಟೆ ಮುಂಚೆಲ್ಲ ಬಂದಿರ್ತೀರಾ, ಫೋನ್ ಮಾಡ್ತೀರಾ ಆಗ್ಲಾಗಲ್ಲ ಮೇಲೆ ಯಾವಾಗ ಬರ್ತೀರಾ ಸರ್, ಯಾವಾಗ ಬರ್ತೀರಾ ಅಂತಾನ. ಕಟ್ಬೇಕಾರೆ ಮಾತ್ರನ ಹಿಂಗೆ ಅದು ಇದು ನೆಪ ಹೇಳ್ತೀರಾ? ನಮ್ಮ ಅತ್ತಿಗೆ ಅಡುಗೆ ಮಾಡಬೇಕು, ಉಂಬಕ್ಕಿ ಇಕ್ಕಬೇಕು, ನೀರು ಒಯ್ಬೇಕು ಅಂತಾನ. ಜಲ್ದಿ ಬರೋಕ್ಕಾಗಲ್ವಾ? ಏನ್ ಮಾಡೋದು ಸರ್, ಆ ಮುದುಕಿದೊಂದು ಕಾಟ ನಮ್ಮ ಮನೆಗೆ. ತಗೊಳ್ಳಿ. ಸರಿ ಆಯ್ತು. ಎಲ್ಲಿ ಆ ರಾಜಮ್ಮ ಬರ್ಲಿಲ್ವಾ? ಇನ್ನು ಬರ್ಲೇ ಇಲ್ಲ ಸರ್ ಆ ರಾಜಂದ ಹಕ್ಕ. ಅಯ್ಯೋ ಅವರು ಎಂತೂ ಈ ವಾರ ಏನ್ ಕಟ್ತಾರೋ ಇಲ್ವೋ? ಕಟ್ಲಿಲ್ಲ ಅಂದ್ರೆ ನೀವೆಲ್ಲರೂ ಹಾಕೊಂಡು ಕಟ್ಟಬೇಕಾಗುತ್ತೆ ಅಷ್ಟೇನೆ. ನಾವ್ಯಾಕೆ ಸರ್ ಹಾಕೋಬೇಕು? ಸಾಲ ತಗೊಂಡಿರೋದು ಅವ್ರದ್ದು ತಾನೇ, ಅವ್ರದಕ್ಕೆ ಕಟ್ತಾರೆ, ನಮ್ದು ಕಟ್ಟಲ್ಲ. ನಮ್ದು ಕಟ್ಟೋದೇ ನಮ್ದಕ್ಕೆ ಕಷ್ಟ ಆಗ್ತಿದೆ, ಇನ್ನು ಅವ್ರದ್ದು ಎಲ್ಲಿಂದ ಕಟ್ಲಿ ನಾವು? ನಮ್ದಕ್ಕೆ ಅಂತೂ ₹1 ದುಡ್ಡೇ ಇಲ್ಲ ಈಗ. ಹೌದು ಸರ್, ನಮ್ ದುಡ್ಡು ನಾವ್ ಒಂದ್ಸಕ್ಕೆ ಕಷ್ಟ ಆಗ್ತೈತೆ, ಇನ್ನು ಆಯಮ್ಮನ ದುಡ್ಡು ನಾವೆಲ್ಲೊಂದ್ಸನ. ಲೀಡರ್ ಆಗಿ ಅವಳಲ್ಲ ಜಯಮ್ಮ, ಆಯಮ್ಮನ ಕೇಳಿ ಅವಳೇ ಕಟ್ಲಿ. ಆ ರಾಜ ಮುಂದು ಅವಳದು ಇಬ್ಬರದು ಸೇರಿಸಿ ಅವಳೇ ಕಟ್ಲಿ. ಅವಳು ಲೀಡರ್ ಆಗ್ತಿದೀನಿ, ನಾನೆಲ್ಲ ಕಟ್ಟಿಸ್ತೀನಿ ಅಂತ ಅವಳೇ ತಾನೇ ಒಪ್ಕೊಂಡಿದ್ದು ನಿಮ್ಮ ಹತ್ರ ಅವತ್ತು. ಅವಳನ್ನೇ ಕೇಳಿ, ನಮ್ಮನ್ನೆಲ್ಲ ಕೇಳಕ್ ಹೋಗ್ಬೇಡ್ರಿ, ನಮ್ ತಗಂತೂ ಇಲ್ಲ ದುಡ್ಡು, ನಾವಂತೂ ಕೊಟ್ಟಲ್ಲ. ಆಯ್ತಾಯ್ತು ಇರ್ರಿ, ಇನ್ನು ಅವ್ರು ಬರ್ತಾರೋ ಇಲ್ವೋ ನೋಡೋಣ, ಕಟ್ತಾರೇನೋ. ನಡಿಯೇ, ನನಗೇನು ಹೇಳ್ತೀಯಾ? ನಡಿ ಹೇಳ್ತೀನಿ ಬಾ. ಸರ್ಗೇನೆ ಬಂದ್ರು ನೋಡಿ ಸರ್, ರಾಜಮ್ಮನು ಜಯಮ್ಮನು. ಏನಮ್ಮ ಎಷ್ಟೊತ್ತಿಗೆ ಬರೋದು? ಅಲ್ಲ ಮಿಕ್ಕಿದವ್ರು ಎಲ್ರೂ ಸಾಲ ಕಟ್ಟಿ ಆಯ್ತು, ಅರ್ಧ ಗಂಟೆ ಮೇಲಾಯ್ತು, ನೀವಿನ್ನ ಇವಾಗ ಬರ್ತಾ ಇದ್ದೀರಾ? ಟೈಮಿಗೆ ಸರಿಯಾಗಿ ಬರೋಕ್ಕಾಗಲ್ವಾ? ಎಷ್ಟೊತ್ತು ಬರೋದು? ಬೇಗ ಕೊಡಿ ದುಡ್ಡು. ಸರ್ ಅದು ಅದು ಏನಮ್ಮ ಅದು ಇದು ಅಂತೇಳಿ ಇನ್ನ ರಾಗ ತೆಗಿತಾ ಇದ್ರಾ? ದುಡ್ಡು ಕೊಡಿ ಮೊದಲು, ನಾವು ಹೋಗ್ಬೇಕು, ನಮಗೆ ಟೈಮ್ ಆಗುತ್ತೆ. ಇನ್ನು ಬೇರೆ ಊರುಗಳಿಗೆಲ್ಲ ಹೋಗೋದು ಬೇಡವಾ? ಏನು ಇದೊಂದೇ ಕೆಲಸ, ಇದೊಂದೇ ಸಂಘ ಅಂತ ತಿಳ್ಕೊಂಡಿದ್ದೀರಾ? ಕೊಡಿ ಬೇಗ ದುಡ್ಡು. ಅಯ್ಯೋ ರಾಜಂದ ಹಕ್ಕ, ಅಲ್ಲ ಈಗಲೇ ತಡವಾಗಿ ಬಂದಿದ್ದೀರಾ, ಬೇಗ ದುಡ್ಡು ಕೊಡಿ ಸರ್ಗೆ. ಪಾಪ ಅವರು ಅವಾಗಿಂದ ಕಾಯ್ತಾ ಇದ್ದಾರೆ ನಿಮ್ದು ದುಡ್ಡು ಕಟ್ತೀರಾ ಅಂತ. ನಿಮ್ದು ನೋಡಿದ್ರೆ ನಿಧಾನಕ್ಕೆ ಬರ್ತಾ ಇದ್ದೀರಾ. ಈಗ ಬಂದು ಕೂಡ ದುಡ್ಡು ಕೊಡೋದು ಬಿಟ್ಟು ಇನ್ನು ಅದು ಇದು ಅಂತ ಹೇಳ್ತಾ ಇದ್ದೀರಲ್ಲ. ಸರ್ಗೆ ಸಿಟ್ಟು ತರಿಸ್ಬೇಡಿ ನೀವು. ಅವರು ನಮ್ದು ಕಷ್ಟಕ್ಕೆಲ್ಲ ಸಾಲ ಕೊಟ್ಟಿದ್ದಾರೆ, ಅವ್ರಿಗೆ ಟೈಮಿಗೆ ಸರಿಯಾಗಿ ದುಡ್ಡು ಕಟ್ಟಬೇಕು ಅಂತ ಗೊತ್ತಾಗಲ್ವಾ ನಿಮ್ದಕ್ಕೆ? ಎಲ್ರು ಕಾಯ್ತಾ ಇದ್ದೀವಿ ನೀವು ಬರ್ಲಿ ಅಂತ. ಬೇಗ ಬೇಗ ಕೊಡಿ ದುಡ್ಡು. ಅದು ಸರ್, ಅದು ಈ ವಾರ ನನಗೆ ದುಡ್ಡು ಕಟ್ಟಕ್ಕಾಗಲ್ಲ ಸರ್, ಮುಂದಿನ ವಾರ ಕಟ್ತೀನಿ ಸರ್. ಮುಂದಿನ ವಾರ? ಈ ವಾರ ಯಾರು ಕಟ್ತಾರಮ್ಮ ನಿನ್ನ ದುಡ್ಡ? ನಿನ್ನ ಸಾಲದ ದುಡ್ಡ? ಅದೆಲ್ಲ ಬೇಕಾಗಿಲ್ಲ, ಕಟ್ಟಿ ಬೇಗ. ಅಲ್ಲ ಇಷ್ಟೊತ್ತು ಕಾದಿದ್ದು ಅಲ್ದೇನೆ ಇನ್ನು ದುಡ್ಡು ಇವಾಗ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ, ಯಾಕಮ್ಮ? ಅಲ್ಲ ಇವತ್ತು ಸಂಘದ ದುಡ್ಡು ಕಟ್ಟಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತು ಸರ್, ಅದು ನನ್ನ ಮಗಂದು ಸಂಬಳ ಆಗುತ್ತೆ ಕಟ್ಟೋಣ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಏನೇ ನಿನ್ನ ಮಗುಗೆ 25,000 ಸಂಬಳ ಅಂತ ಹೇಳ್ತಿದ್ದೆ ತಾನೆ? ಮೊನ್ನೆನೇ ಸಂಬಳ ಆಗೈತೆ ಅಂತ ಆಲೇನಿ, ಶುಕ್ರವಾರನೋ ಏನೋ ಗಾರ್ಮೆಂಟ್ಸ್ಗೆ ಹೋಗೋರ್ಗೆ ಎಲ್ಲರಿಗೂ ಏನೋ ಸೂಪರ್ವೈಸರು 25,000 ಸಂಬಳ ಅಂತ ಹೇಳಿ ಹೇಳ್ಕೊಂಡು ತಿರ್ಗಾಡ್ತಿದ್ದೆ. ಈಗ ನೋಡಿದ್ರೆ ಅದು ಇದು ಅಂತ ಹೇಳ್ತಾ ಇದೀಯಾ? ಕೊಡೋ ಸುಮ್ಮನೆ.
ಅಯ್ಯೋ ಭಾಗ್ಯಮ್ಮ ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ ನೀವೆಲ್ಲರೂ. ನಾನು ಸಾರ್ಗೆ ಹೇಳ್ಕೊಂತೀನಿ, ಸರ್ ಅದು ನನ್ನ ಮಗುಗೇನೋ ಸಂಬಳ ಏನೋ ಆಗೈತೆ, ಆದ್ರೆ ಆ ಬ್ಯಾಂಕ್ನಾಗೆ ಬಿಡಿಸ್ಕೊಂಬಕ್ ಹೋದ್ರೆ ಅದೇನೋ ಗೊತ್ತಿಲ್ವಂತೆ ಸರ್. ಈ ATM ಬೇರೆ ಅದೇನೋ ತಗೊಂತ ಇಲ್ವಂತೆ, ಅದಕ್ಕೇನೆ ಈ ವಾರ ಕಟ್ಟಕ್ಕಾಗಲ್ಲ ಸರ್. ಮುಂದಿನ ವಾರ ಈ 2 ಸೇರ್ಸ್ ಕಟ್ತೀನಿ ಸರ್. ಈ ವಾರ ಕಟ್ಟಕ್ಕಾಗಲ್ಲ ಸರ್. ಕೊಟ್ಟಕ್ಕಾಗಲ್ಲ ಅಲ್ವಮ್ಮ? ಇವ್ರು ಇಷ್ಟು ಜನನು ಕಟ್ಟಿದ್ದಾರೆ, 7-8 ಜನ ಸಂಘ ಮಾಡ್ಕೊಂಡಿದ್ರೆ ಎಲ್ಲರೂ ಕಟ್ಟಿದ್ದಾರೆ, ನೀವೊಬ್ರು ಮಾತ್ರ ಕಟ್ಟಿಲ್ಲ ಅಂದ್ರೆ ಅದೇನು ನಿಮ್ಮ ದುಡ್ಡ ನಾನು ಹಾಕೊಂಡು ಕಟ್ಲ ಈ ಸರಿನಾ? ನಮ್ಮ ಇದಕ್ಕೆ ಸಂಘಕ್ಕೆ ಅದೆಲ್ಲ ಬೇಕಾಗಿಲ್ಲ, ಕಟ್ಟಲೇಬೇಕು ನೀವು ಇವತ್ತು. ಇಲ್ಲಾಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಕಟ್ಲೇಬೇಕು ಅಂದ್ರೆ ನಾವೇನ್ ಮಾಡೋಣ ಸರ್? ದುಡ್ಡಿಲ್ಲದ ಇದ್ದಿದ್ದ ಕೊಡ್ತಿರ್ಲಿಲ್ವಾ? ಅಂತ ದುಡ್ಡಿಲ್ಲ, ನೀವೆಷ್ಟೊತ್ತು ಕುಕ್ಕೊಂಡ್ರು ಅಷ್ಟೇನೆ. ನೋಡಮ್ ಜಯಮ್ಮ, ನೀವು ಈ ಸಂಘಕ್ಕೆ ಲೀಡ್ರು, ನೀವೇ ಒಪ್ಕೊಂಡಿದ್ದೀರಾ. ಎಲ್ಲರ ಹತ್ರನೂ ದುಡ್ಡು ಕಟ್ಸೋ ಜವಾಬ್ದಾರಿ ನಂದು, ಎಲ್ಲರೂ ಕರ್ಕೊಂಬಂದು ಕೂರ್ಸೋ ಜವಾಬ್ದಾರಿ ನಂದು ಅಂತ ಹೇಳಿ, ಅದು ಅಲ್ಲದೆ ಈ ರಾಜಮ್ಮ ತಡವಾಗಿ ಬಂದು ಸಂಘಕ್ಕೆ ಸೇರ್ಕೊಂಡ್ರು. ನೀವು ಹೇಳಿದಕ್ಕೆ ಇವ್ರನ್ನ ಸಂಘಕ್ಕೆ ಸೇರ್ಕೊಂಡು ಸಾಲ ಕೊಟ್ಟಿದ್ದು. ಆದರೆ ಈಗ ನೋಡಿದ್ರೆ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕಟ್ಟಲಿಲ್ಲ ಅಂದರೆ ನೀವಾದ್ರೂ ಕಟ್ಟಲೇಬೇಕು ಇವ್ರ ದುಡ್ಡ. ಒಬ್ರು ಕಟ್ಟಲಿಲ್ಲ ಅಂತಂದ್ರೂ ತಗೊಳ್ಳೋದಿಲ್ಲ ದುಡ್ಡು. ಜಯಮ್ಮಗೆ ಹಿಂಗೆ ಆಗ್ಬೇಕು. ನಾವೆಲ್ಲ ಹೇಳಿರಿ ಕೇಳಲಿಲ್ಲ. ರಾಜನ್ ಬೇಡ ಕಣೆ, ಅವಳು ಕಟ್ಟ ಸರಿಯಾಗಿ ಅಂತಂದ್ರೆ ನಾನೆಲ್ಲ ಕಟ್ತೀನಿ, ಅವಳು ಕಟ್ತಿದ್ರೇನಂತೆ, ಅವಳು ಕಟ್ಟೆ ಕಟ್ತಾಳೆ, ಅವಳು ಯಾಕೆ ಕಟ್ಟಲ್ಲ? ಮಗ ದುಡಿತಾನೆ 25,000 ರೂಪಾಯಿ ಸಂಬಳ ಅಂತೆ ಅಂತ ಹೇಳಿ ಎಲ್ಲಾರನ್ನೂ ಒಪ್ಸಿದ್ಲು. ಈಗ ನೋಡು ಅವಳ ತಲೆಗೆ ಬದ್ದು. ಕುಣ್ಕೊಂಡು ನಾನು ಲೀಡ್ರ್ ಆಗ್ತೀನಿ ಸರ್, ನಾನು ಲೀಡ್ರ್ ಆಗ್ತೀನಿ ಸರ್. ನಾನೇ ಈ ಊರಿಗೆಲ್ಲನ ದೊಡ್ಡ ಇವಳು ಅಮ್ಮಂಗೆ ಆಡಿದ್ರು. ಈಗ ಕಟ್ಲಿ ಸೌನೀರು ಒಂದ್ಸಿ ದುಡ್ಡ ಗೊತ್ತಾಗುತ್ತೆ. ಏನಮ್ಮ ಜಯಮ್ಮ, ಹೋಗು ಬೇಗ ದುಡ್ಡ ಅರೇಂಜ್ ಮಾಡ್ಕೊಂಡು ತಗೊಂಬನ್ನಿ, ಹೋಗಿ, ನಮಗೆ ಟೈಮ್ ಇಲ್ಲ, ಹೋಗ್ಬೇಕು. ಏನ್ ಸರ್? ಅಲ್ಲ ಅವಳು ಕಟ್ಲಿಲ್ಲ ಅಂದ್ರೆ ನನ್ಗೆ ಹೇಳ್ತಾ ಇದ್ರಲ್ಲ, ನಾನೇ ಕಟ್ಟಣ ಅಲ್ಲ? ನನ್ನ ದುಡ್ಡು ನಾನು ಒಂದ್ಸಕ್ಕೆ ಒಳ್ಳೆ ಪಜಿತಿ ಆದಂಗ ಆತು. ಅವ್ರನ್ನ ಕೇಳ್ಕೊಂಡು ಒಂದ್ 500 ರೂಪಾಯಿ ಸಾಲ ಬಂದಿತ್ತು, ಯಾರ ತಗೋ ನಾನು ಇಸ್ಕೊಂಬಂದು ಕಟ್ಟಿದೀನಿ ಅಂತದ್ರಾಗೆ ಇವಳ್ದು ನಾನೇ ಕಟ್ಬೇಕಂದ್ರೆ ನಾನೇ ಎಲ್ಲಿಂದ ತರೋಣ? ನಂತಾಗಿಲ್ಲ ಸರ್. ರಾಜಮ್ಮ ನೀನು ಆಟ ಆಡ್ಬೇಡ. ನಾನು ವಾರ ವಾರನ ದುಡ್ಡು ಕರೆ ಸರಿಯಾಗಿ ಕಟ್ಕೊಂಡು ಹೋಗ್ತೀನಿ ಅಂತ ಅಂದಿದ್ಕೇನೆ ನಿನ್ನ ಸಂಘಕ್ಕೆ ಸೇರಿಸಿದ್ದು ಸಾರ್ಗೆ. ಹಂಗು ಸಾರು ಬೇಡ ಕಣಮ್ಮ ಎಕ್ಸ್ಟ್ರಾ ಅಂತ ಹೇಳಿದ್ರು. ಇಲ್ಲ ಸರ್, ಅವಳು ಒಳ್ಳೆಯವಳು, ಕಟ್ತಾಳೆ, ಮಗ ದುಡಿತಾನೆ ಅಂತ ಹೇಳಿ ನಾನು ನಿನ್ನ ಸಂಘಕ್ಕೆ ಸೇರಿಸ್ತೆ. ಅವರೆಲ್ಲರೂ ಬೇಡ ಅಂತ ಹೇಳಿದ್ರು, ಅಲಸ್ಮಾತ, ಭಾನು, ಭಾಗ್ಯಮ್ಮ ಎಲ್ಲಾನ. ಆದ್ರೆ ನಾನು ನಿನ್ನ ಕಟ್ತಾಳೆ ಅಂತ ಹೇಳಿ ಸೇರಿಸಿದೆ. ನೀನ್ ನೋಡಿದ್ರೆ ನನ್ನ ತಲೆಗೆ ತಂದಲ್ಲ ಇವಾಗ. ಸುಮ್ಮನೆ ಮುಚ್ಕೊಂಡು ಎಲ್ಲಾನ ಯಾರ ತಗನ ಇಸ್ಕೊಂಬಂದು ಕಟ್ಟು, ಅವ್ರಿಗೆ ಕೊಡಿವಂತಿ. ಜಯಮ್ಮ ನೀನೇ ಕಟ್ಟಿಬಿಡೆ ಹೆಂಗಾದ್ರೂ ಮಾಡಿ. ನಂತಾಗೆ 1 ರೂಪಾಯಿನೂ ದುಡ್ಡಿಲ್ಲ, ಈಗ ಏನು ಮಾಡೋದು ಹೇಳು? ನನ್ನ ಮಗ ಬ್ಯಾಂಕಿಗೆ ಬಂದೈತಂತೆ, ಮುಂದಿನ ವಾರ ಬಿಡಿಸ್ಕೊಟ್ಬಿಡ್ತೀನಿ. ಅವಾಗ ನಿನಗೆ ನಿನ್ನ ದುಡ್ಡು ಕೊಟ್ಬಿಡ್ತೀನಿ. ಮುಂದಿನ ವಾರದ ನಿಂದ ನಾನೇ ಹಾಕಿ ಕಟ್ತೀನಿ. ಈ ವಾರ ಕಟ್ಟಿಬಿಡೆ. ಅದು ಏನೋ ಲಾಕ್ ಆಗೈತಂತೆ ATM ಏನು, ಅದಕ್ಕೆ ದುಡ್ಡು ಬಿಡಿಸ್ಕೊಂಬಕ್ಕಾಗಲ್ಲ ಅಂತ ಅಂದ ನಮ್ಮನು. ಇಲ್ದಿದ್ರೆ ನಾನು ಕಟ್ತಂಗಿರ್ತಿದ್ನೇನೆ ಜಯಮ್ಮ. ನೀನು ನಂಬಿಕೆ ಇಕ್ಕಿ ನನಗೆ ಸಾಲ ಕೊಡ್ಸಿದ್ಯಾ ಅಂತದ್ರಾಗೆ ನಾನು ಹಿಂಗೆ ಮಾಡ್ತಿದ್ನ ಹೇಳು? ಅಯ್ಯೋ ರಾಜಮ್ಮ, ಏನೇ ಇದು? ನಾನು ಎಲ್ಲಿಂದ ಒಂದ್ಸಲ ಇವಾಗ ದುಡ್ಡ? ಒಂದು ಅರ್ಧನಾದ್ರೂ ಇಲ್ವಾ? 1,000ನಾದ್ರೂ ಇಲ್ಲ ಕಣೆ, 1,000ನೂ ಇಲ್ಲ. 1,000 ಇದ್ದಿದ್ರೆ ನಿನ್ನ ಕೈಗೆ ಕೊಡ್ತಿದ್ನಲ್ಲ, ಇಷ್ಟೈತೆ ಹಾಕ್ಯಂಗೆ ಕಟ್ಟಿ ಅಂತಾನ. ಮತ್ತು ನಾನು ಎಲ್ಲಿಂದ ಒಂದ್ಸಲ ಇವಾಗ ಯಾರನ್ನು ಕೇಳೋದು ಈಗ? ನಿಮ್ಮ ಅಣ್ಣ ಐತಲ್ಲ, ನಿಮ್ಮ ಅಣ್ಣಯ್ಯರ ಹೆಂಗೂ ಶ್ರೀಮಂತರಲ್ವೇ? ಹೋಗಿ ಕೇಳು ನಿಮ್ಮ ಅಣ್ಣಯ್ಯ ನಿನಗೆ ಅಂದರೆ ಇಲ್ಲ ಅಂಬಲ್ಲ. ಒಂದು 2,000 ರೂಪಾಯಿ ಇಸ್ಕೊಂಬಂದು ಕಟ್ಟು, ನಿನಗೆ ಮುಂದಿನ ವಾರ ಕೊಡ್ತೀನಿ ನಾನು. ಅಯ್ಯೋ ನಮ್ಮ ಅಣ್ಣಂತ ಕಾಲ ಬೇಜಾನ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಅವನು ಕೊಡಲ್ಲ. ನಮ್ಮ ಅತ್ತಿಗೆ ಬೈತಾರೆ, ಕೊಡಬೇಡ್ರಿ ಆಗಲಾಗಲ್ಲ ದುಡ್ಡ ಅಂತಾನ. ಏನ್ರಮ್ಮ ನಿಮ್ಮ ಮಾತುಕತೆ? ಬೇಗ ದುಡ್ಡು ತರಾಗಿ ಹೋಗಿ. ಸರಿ ಆಯ್ತು ಸರ್, ತರ್ತೀನಿ. ರಾಜಮ್ಮ ಹೆಂಗ ಮಾಡಿ ನಿಂದ ಕಟ್ತೀನಿ ನಾನು ಈ ವಾರ. ಮುಂದಿನ ವಾರ ನೀನು ನಂದು ನಿಂದು 2 ಸೇರ್ಸ್ ಕಟ್ಟಬೇಕು. ಕೊಟ್ಲಿಲ್ಲ ಅಂದ್ರೆ ಏನೂ ಇಲ್ಲ ನೋಡು, ನಿನ್ನ ಸಂಘದಿಂದಾನೇ ಕಿತ್ತಾಕಿಸ್ಬಿಡ್ತೀನಿ. ಇಲ್ಲ ಇಲ್ಲ ಕಟ್ತೀನಿ ಕಣೆ ಜಯಮ್ಮ, ಗ್ಯಾರಂಟಿ ಕಟ್ತೀನಿ. ಆಯ್ತು, ಇಲ್ಲೇ ಇರು, ಹೋಗಿ ಅರ್ಥಗನ ಇಸ್ಕೊಬತ್ತೀನಿ ಹೋಗಿ. ಸರ್ ಒಂದು 5 ನಿಮಿಷ ಕೂತ್ಕೊಂಡಿರಿ ಸರ್, ತಗೊಂಬರ್ತೀನಿ ದುಡ್ಡ. ಇಲ್ಲಮ್ಮ, ಬೇಗ ಬೇಗ ಬರಬೇಕು. 5 ನಿಮಿಷ ಇಲ್ಲ, ಏನೂ ಇಲ್ಲ, ಬೇಗ ತಗೊಂಬನ್ನಿ ಹೋಗಿ. ನಿಮಗೆ ಸಾಲ ಕೊಡೋದು ಅಲ್ಲದೆ ಸಾಲ ಕಟ್ಟಿಸ್ಕೋಬೇಕಾದ್ರೆ ಇದೊಂದು ಪಜಿತಿ. ಕಟ್ಟೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಲ್ಲ? ತಗೋಬೇಕಾದ್ರೆ ಇದ್ದಿದ್ದು ಖುಷಿ, ಕಟ್ಟಬೇಕಾದ್ರೆ ಇರಲ್ವಲ್ಲ ನಿಮಗೆ? ತಗೊಳ್ಳಿ ಸರ್, ಈ 2,500 ಐತೆ, ತಗೊಳ್ಳಿ. ಇವಳ್ದು ರಾಜ ಮುಂದೂ ಬರ್ಕೊಂಬಿಡಿ, ಎಲ್ಲರೂ ಕಟ್ತಂಗಾಗುತ್ತೆ. ನೀವಿನ್ನು ಹೋಗ್ಬಿಡಿ. ಇಷ್ಟೊತ್ತು ಕಾಯಿಸಿದ್ಕೆ ಕ್ಷಮಿಸ್ಬಿಡಿ ಸರ್. ಈ ರಾಜಮ್ಮನಿಂದ ಇಷ್ಟೊತ್ತಾಯ್ತು ನಿಮ್ಮನ್ನ ಕಾಯಿಸ್ಬಿಟ್ಟು ಇಟ್ಟದಿನ ತಕಣ. ಸರಿ ಆಯಿತು, ಮುಂದಿನ ವಾರದಿಂದ ನಾ ಹಿಂಗೆಲ್ಲ ಕಾಯಲ್ಲ. ನಾವು ಟೈಮಿಗೆ ಸರಿಯಾಗಿ ದುಡ್ಡು ತಗೊಂಬಂದು ಇಲ್ಲಿ ಸಂಘಕ್ಕೆ ಹಾಜರಿರಬೇಕು ಎಲ್ಲರೂ. ನೀನೇ ಹೇಳ್ಬೇಕಣಮ್ಮ, ಅದನ್ನೆಲ್ಲ ನಾ ಟೈಮಿಗೆ ಸರಿಯಾಗಿ ಬರಬೇಕು ಅಂತ ಎಲ್ರಿಗೂ ಹೇಳಿ ಬರಬೇಕು ವಾರ ವಾರನ. ಆಯಿತು ಸರ್, ಹೇಳ್ತೀನಿ ಹೇಳ್ರಿ. ಸರಿ ಸರ್, ನಾವಿನ್ನು ಹೋಗ್ತೀವಿ, ಕೆಲಸಗಳಿದ್ದಾವೆ. ಆಯ್ತಮ್ಮ, ಎಲ್ಲ ಎಲ್ರದ್ದು ದುಡ್ಡು ಬಂದಿದ್ದಾಯ್ತು, ನೀವಿನ್ನು ಹೋಗ್ರಿ ಮನೆ ಹತ್ರ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.